ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ ಅನ್ನೋಂಥದ್ದು. ಏಕೆಂದರೆ ಈ ವಿಡಿಯೋ ನಾನು ಸಬ್ಸ್ಕ್ರೈಬ್ಗೋಸ್ಕರ ಮಾಡ್ತಾ ಇಲ್ಲ, ಅಥವಾ ವಿಡಿಯೋ ಮಾಡಬೇಕು ಅಂತ ನಾನು ಖಂಡಿತವಾಗಿಯೂ ಮಾಡ್ತಾ ಇಲ್ಲ. ಆದರೂ ನಾವು ಕ್ಯಾಶುವಲ್ ಆಗಿ ಹೇಳುವಂಥದ್ದು, ಸೊ ಹಾಗಾಗಿ ಹೇಳುವಂಥದ್ದು. ಸ್ನೇಹಿತರೆ, ನಮಗೆಲ್ರಿಗೂ ಒಂದಷ್ಟು ಯೋಚನೆ ಮಾಡಬೇಕು, ಒಂದಷ್ಟು ಬೇಜಾರಾಗಿರುವಂತಹ ವಿಷಯ ಏನು ಅಂದರೆ, ಉತ್ತರ ಕನ್ನಡದ ಶಿರೂರು ಅಂಕೋಲಾ ಎಂಬಲ್ಲಿ ಆಗಿರುವಂತಹ ಒಂದು ದೊಡ್ಡ ರೀತಿಯ ಗುಡ್ಡ ಕುಸಿತ ಆಗಿರ್ಬೋದು. ಒಂದಷ್ಟು ಆ ಗುಡ್ಡ ಕುಸಿತದಲ್ಲಿ ಪ್ರಾಣವನ್ನು ಕಳೆದುಕೊಂಡವರು ನಮಗೆಲ್ಲರಿಗೂ ಗೊತ್ತಿರ್ಬೋದು. ಅದರಲ್ಲಿ ಎಲ್ಲರಿಗೂ ಒಂದು ಚರ್ಚೆಗೆ ಆಸ್ಪದವಾಗಿರುವಂತಹ ವಿಷಯ ಏನು ಅಂದರೆ, ಒಂದು ದೊಡ್ಡ ರೀತಿಯ 40 ಟನ್ ತೂಕವಿದ್ದಂತಹ ಲಾರಿ ಆಗಿರ್ಬೋದು. ಆ ಲಾರಿಯ ಚಾಲಕ ಅರ್ಜುನ್ ಆಗಿರ್ಬೋದು, ಇಲ್ಲಿವರೆಗೆ ಇವತ್ತಿಗೆ 12 ದಿವಸ ಆದರೂ ಪತ್ತೆ ಆಗಿಲ್ಲ. ನಾವೆಲ್ಲರೂ ಒಂದಷ್ಟು ದೊಡ್ಡ ತಂತ್ರಜ್ಞಾನ ವಿಜ್ಞಾನ ಹೊಂದಿರುವಂತಹ ನಮ್ಮ ದೇಶ, ಒಂದಷ್ಟು ಚಂದ್ರಲೋಕಕ್ಕೆ ಹೋಗಿ ಬರುವಂತಹ ಒಂದೆಲ್ಲ ಸೌಕರ್ಯ ಹೊಂದಿರುವಂತಹ ದೇಶ ನಮ್ಮದು. ಸೊ ಒಂದು ನೀರಿನ ಅಡಿಭಾಗದಲ್ಲಿ ಬಿದ್ದಿರುವಂತಹ ಗಾಡಿಯನ್ನಾಗಿರ್ಬೋದು, ಅಥವಾ ಅದರ ಒಳಗಿರುವಂತಹ ಅವರು ಬದುಕಿದರ ಸತ್ತಿದರ ಎಂಬುವಂಥದ್ದು ಯಾರಿಗೂ ಗೊತ್ತಿಲ್ಲ. ಸೊ ಆ ಗಾಡಿ ಆಗಿರ್ಬೋದು ಅಥವಾ ಅದರ ಒಳಗಿರುವಂತಹ ಚಾಲಕ ಅರ್ಜುನನ್ನು ಹೊರ ತೆಗೆಯುವಂತಹ ಕೆಲಸ ಇನ್ನೂ ಸಹ ನಡೀತಾನೆ ಇದೆ, ತೆಗ್ದಿಲ್ಲ. ಬಹಳಷ್ಟು ಬೇಜಾರಾಗುವ ವಿಷಯ. ಅದೇ ಈ ಒಂದು ನೀರಿನ ಒಳಗಡೆ ಅಥವಾ ಗುಡ್ಡ ಕುಸಿತದಲ್ಲಿ ರಾಜಕೀಯ ವ್ಯಕ್ತಿ ಅಥವಾ ರಾಜಕೀಯ ಮಗನು ಅಥವಾ ರಾಜಕೀಯ ಫ್ಯಾಮಿಲಿ ಯಾರಾದ್ರು ಇರ್ತಿದ್ರೆ ಇಷ್ಟು ಡಿಲೇ ಆಗ್ತಿತ್ತಾ? ನಾನು ಕೇಳುವಂಥದ್ದು. ನಾವೆಲ್ಲರೂ ಯೋಚನೆ ಮಾಡಬೇಕು. ನಮಗೆಲ್ಲರಿಗೂ ಒಂದು ಮನಸ್ಸು ಅಂತ ಇದ್ರೆ ಎಲ್ಲರೂ ಈ ಪ್ರಶ್ನೆಯನ್ನು ಹಾಕಬೇಕು, ಇಷ್ಟು ಡಿಲೇ ಆಗ್ತಿತ್ತಾ? ಅದೇ ಒಂದು ಸೆಲೆಬ್ರಿಟಿ ಆಗಿರ್ಬೋದು, ಅಥವಾ ಹೀರೋಸ್ ಆಗಿರ್ಬೋದು, ಅಥವಾ ಅದೇ ಚಲನಚಿತ್ರ ಯಾರಾದರೂ ನಟರೇ ಇದ್ದರೆ ಈ ಒಂದು ಮೀಡಿಯಾಗಳು ಇಷ್ಟು ಇವರನ್ನು ಡೈಲಿ ತೋರಿಸ್ತಾ ಇರ್ತಿದ್ವಲ್ಲ. ಒಂದು ಮೀಡಿಯಾನ 2 ಮೀಡಿಯಾ ಈ ಒಂದು ನ್ಯೂಸನ್ನು ಡೈಲಿ ಅಪ್ಡೇಟ್ ಮಾಡ್ತಾ ಇದೆ ಹೊರತು ಬೇರೆ ಯಾವುದೇ ಮೀಡಿಯಾ ಸಹ ಅಪ್ಡೇಟ್ ಮಾಡ್ತಾ ಇಲ್ಲ. ಅದೇ ಯಾರೋ ಒಬ್ಬ ಫಿಲ್ಮ್ ಸ್ಟಾರ್ ಇರ್ತಿದ್ರೆ, ಸೆಲೆಬ್ರಿಟಿ ಇದ್ದಿದ್ರೆ ಡೈಲಿ ಅಪ್ಡೇಟ್ ಮಾಡ್ತಾ ಇದ್ರು. ಸೊ ಇಲ್ಲಿ ಯೋಚನೆ ಮಾಡಬೇಕು, ನಾವು ಬದಲಾಯಿಸಬೇಕಾಗಿದೆ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಲ್ಲ, ನಮ್ಮ ಮನಸ್ಥಿತಿ ಪರಿವರ್ತನೆ ಮಾಡಬೇಕಾಗಿದೆ. ಬೇರೆಯವರ ಮೇಲೆ ನಮಗೆ ಒಂದಷ್ಟು ಕನ್ಸರ್ನ್ ಬೇಕಾಗಿದೆ. ನಿಜವಾಗ್ಲೂ ಮತ್ತೊಮ್ಮೆ ಹೇಳುವಂಥದ್ದು, ರಾಜಕೀಯ ವ್ಯಕ್ತಿಗಳು, ರಾಜಕೀಯ ಯಾರೋ ಒಂದು ಫ್ಯಾಮಿಲಿ ಈ ಒಂದು ಗುಡ್ಡ ಕುಸಿತದಲ್ಲಿ ಆಗಿರ್ಬೋದು ಅಥವಾ ನೀರಿನ ಅಡಿಭಾಗದಲ್ಲಿ ಇರ್ತಿದ್ರೆ ಈ ಒಂದು ಎಲ್ಲ ವ್ಯವಸ್ಥೆಗಳಲ್ಲಿ ಬಂದು ಇರ್ತಿದ್ವು. ಅವರನ್ನು ಯಾವತ್ತೂ ಹೊರತೆಗೆಯುವಂತಹ ವ್ಯವಸ್ಥೆ ಆಗ್ತಾ ಇತ್ತು. ಬಟ್ ಅರ್ಜುನ್ ಆಗಿರ್ಬೋದು, ಅವರ ಡ್ರೈವ್ ಮಾಡ್ತಿರುವಂತಹ ಲಾರಿ ಆಗಿರ್ಬೋದು, ತೆಗ್ದೇ ಇಲ್ಲ. ಬಡವ ಗೊತ್ತಿಲ್ಲ. ನಾನಿಲ್ಲಿ ಮಾತಾಡುವಾಗ ಏನೋ ಒಂದು ಬದಲಾವಣೆ ಆಗ್ತದೆ ಅಂತ ಅಲ್ಲ, ಇಲ್ಲಿ ಬದಲಾಗಬೇಕಾಗಿರುವಂಥದ್ದು ಕಾನೂನು ವ್ಯವಸ್ಥೆ ಅಲ್ಲ, ಮನುಷ್ಯರ ಮನಸ್ಸಾಗಿರ್ಬೋದು, ಅಥವಾ ಒಂದು ಕನ್ಸರ್ನ್ ಹೇಳ್ತೇವೆ ಅದು ಬದಲಾಗಬೇಕಾಗಿರುವಂಥದ್ದು. ಒಂದು ವೇಳೆ ಅಲ್ಲಿ ಆ ಪಾಪದ ಒಂದು ಅರ್ಜುನ ಅವರಂತಹ ಒಂದು ಗಾಡಿ ಆಗಿರ್ಬೋದು, ಅಥವಾ ಅವರು ನೀರಿನ ಒಳಭಾಗದಲ್ಲಿ ಸಿಲುಕಿಕೊಂಡಿದ್ದಾರೆ ಎಂಬಂತಹ ಒಂದು ಕನ್ಸರ್ನ್ ಇದ್ದರೆ, ಮನಸ್ಥಿತಿ ಇದ್ದರೆ, ಇಲ್ಲಿ ಒಂದು 10-12 ದಿವಸ ಅವರನ್ನು ಹೊರತೆಗಲಿಕ್ಕೆ ವೆಯ್ಟ್ ಮಾಡುವಂತಹ ವ್ಯವಸ್ಥೆ ಬೇಕಾಗಿಲ್ಲ ಅಂತ ನಾನು ಹೇಳುವಂಥದ್ದು. ಸೊ ಅಷ್ಟು ತಂತ್ರಜ್ಞಾನ ವಿಜ್ಞಾನ ಬಂದಿರುವಂಥದ್ದು, ಬೆಳೆದಿರುವಂಥದ್ದು. ಆದರೆ ಅವರನ್ನು ಹೊರತೆಗಲಿಕ್ಕೆ ಅಷ್ಟು ದೊಡ್ಡ ತಂತ್ರಜ್ಞಾನ ಇಲ್ಲಿಗೆ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ಆ ನದಿಗೆ ಬಿದ್ದಿರುವಂಥದ್ದು ಅಥವಾ ನದಿಯ ಪಾಲಾಗಿರುವಂಥದ್ದು ಯಾವುದೋ ಒಬ್ಬ ಶ್ರೀಮಂತ ಅಲ್ಲ, ರಾಜಕೀಯ ಅಲ್ಲ, ಸೆಲೆಬ್ರಿಟಿ ವ್ಯಕ್ತಿ ಅಲ್ಲ, ಬದಲಾಗಿ ನೀರು ಪಾಲಾಗಿರುವಂಥದ್ದು, ಮಣ್ಣಿನ ಅಡಿಯಲ್ಲಿ ಸಿಲುಕಿರುವಂಥದ್ದು ಯಾರೋ ಪಾಪ ಬಡವ.